ದರ್ಶನ್ಗೆ ಸದ್ಯ ಹೈಕೋರ್ಟ್ ಅಲ್ಲಿ ರೆಗ್ಯುಲರ್ ಜಾಮೀನು ಮಂಜೂರಾಗಿದೆ. ಪ್ರಕಾಶ್ ರಾಜ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ. ನಾನು ಕಳ್ಳನ ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ನಾನು ಬಂದಿಲ್ಲ, ನಾನು ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ. ದರ್ಶನ್ಗೆ ಬೇಲ್ ವಿಚಾರಕ್ಕೆ ರಿಯಾಕ್ಷನ್ ಕೇಳಿದಾಗ ನಾನು ಕಳ್ಳನ ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿಲ್ಲ, ನನ್ನ ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ ಅಂತ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯಿಸಿದ್ದಾರೆ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಇದು ನಟ ಪ್ರಕಾಶ್ ರಾಜ್ ಅವರು ಕೊಟ್ಟಿರುವಂತ ಪ್ರತಿಕ್ರಿಯೆ. ಮೈಸೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ರು. ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಆದೇಶ ಬಂದಿದೆ. ಸಹಜವಾಗಿ ಒಬ್ಬ ನಟ ಆಗಿರೋದ್ರಿಂದ ಅವರಲ್ಲಿ ಕೇಳಿದ್ದಾರೆ, ಇದರ ಪ್ರತಿಕ್ರಿಯೆ ಏನು ಕೊಡ್ತೀರಿ ಅಂತ ಕೇಳಿದಾಗ ನಾನು ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿರೋದು ಮೈಸೂರಿಗೆ, ಕಳ್ಳನ ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದು ದರ್ಶನ್ಗೆ ಬೇಲ್ ಸಿಕ್ತಲ್ವಾ, ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರು ಕೊಟ್ಟಿರುವಂಥ ಉತ್ತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.